ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿಸ್ಬೇಕಂತಂದ್ರೆ ಖಾಲಿ ಹೊಟ್ಟೆಲಿ ಇರಬೇಕಾ ಇದ್ದರೆ ಒಳ್ಳೇದು. ಆದ್ರೆ ಎಮರ್ಜೆನ್ಸಿ ಟೈಮ್ ನಲ್ಲಿ ಖಾಲಿ ಹೊಟ್ಟೆಲಿ ಇರಲಿಲ್ಲ ಅಂದ್ರೂ ಓಕೆ. ಯಾವ ಕಂಡೀಷನ್ ಅಲ್ಲಿ ಖಾಲಿ ಹೊಟ್ಟೆಲೇ ಇರಬೇಕು, ಪರ್ಟಿಕ್ಯುಲರ್ಲಿ ಗಾಲ್ ಬ್ಲಾಡರ್ ನೋಡೋಕೆ. ಯಾಕೆಂದ್ರೆ ಏನಾಗುತ್ತೆ, ನಾವು ಊಟ ಮಾಡಿದ ತಕ್ಷಣ ಗಾಲ್ ಬ್ಲಾಡರ್ ಕಾಂಟ್ರಾಕ್ಟ್ ಆಗ್ಬಿಡುತ್ತೆ, ಸಂಕುಚಿತ ಆಗ್ಬಿಡುತ್ತೆ. ಆಗ ಏನಾಗುತ್ತೆ, ಗಾಲ್ ಬ್ಲಾಡರ್ ಒಳಗಡೆ ಇರುವಂತ ಸ್ಟೋನ್ಸ್ ಅದೆಲ್ಲ ನಮಗೆ ಕ್ಲಿಯರ್ ಆಗಿ ಕಾಣೋದಿಲ್ಲ ಅಲ್ಟ್ರಾಸೌಂಡ್ ಅಲ್ಲಿ. ಅದೇ ನೀವು ಖಾಲಿ ಹೊಟ್ಟೆಲಿ ಇದ್ದಾಗ ಗಾಲ್ ಬ್ಲಾಡರ್ ಬಂದ್ಬಿಟ್ಟು ಫುಲ್ ಈ ತರ ಎನ್ಲಾರ್ಜ್ ಆಗಿರುತ್ತೆ, ಫುಲ್ ಅದರೊಳಗೆ ಫ್ಲೂಯಿಡ್ ತುಂಬಿಕೊಂಡಿರುತ್ತೆ. ಸೊ ಅದರೊಳಗೆ ಸ್ಟೋನ್ಸ್ ಏನಾದ್ರು ಇತ್ತು ಅಂದ್ರೆ ನಮಗೆ ಕ್ಲಿಯರ್ ಆಗಿ ಕಾಣುತ್ತೆ. ಸೊ ನಾವು ಪರ್ಟಿಕ್ಯುಲರ್ಲಿ ಗಾಲ್ ಬ್ಲಾಡರ್ ಎವ್ಯಾಲ್ಯೂಯೇಟ್ ಮಾಡಬೇಕು ಅಂತಂದ್ರೆ ಅಟ್ಲೀಸ್ಟ್ 6 hours ಎಂಟಿ ಸ್ಟಮಕ್ ಅಥವಾ ಓವರ್ ನೈಟ್ ಫಾಸ್ಟಿಂಗ್ ಇದ್ರೆ ಒಳ್ಳೇದು. ಪ್ಲಸ್ ಕೆಲವೊಂದ್ಸಲ ಪ್ಯಾಂಕ್ರಿಯಾಸ್ ಸಹ ನೀವು ಖಾಲಿ ಹೊಟ್ಟೆಲಿ ಇತ್ತು ಅಂದ್ರೆ ಚೆನ್ನಾಗಿ ಕಾಣುತ್ತೆ. ಸೊ ಬೇಸಿಕಲಿ ಪ್ಯಾಂಕ್ರಿಯಾಸ್ ಮತ್ತೆ ಗಾಲ್ ಬ್ಲಾಡರ್ ಎವ್ಯಾಲ್ಯೂಯೇಷನ್ ಸ್ಪೆಸಿಫಿಕಲಿ ಡಾಕ್ಟರ್ ಕೇಳಿದಾಗ ನೀವು ಖಾಲಿ ಹೊಟ್ಟೆಲಿ ಬಂದ್ರೆ ಒಳ್ಳೇದು. ಈ ಇನ್ಫಾರ್ಮೇಶನ್ ತುಂಬಾ ಜನ ಗೊತ್ತಿರೋಲ್ಲ. ಪಾಪ ಅವರು ಊಟ ಮಾಡ್ಕೊಂಡು ಬಂದ್ಬಿಟ್ಟಿರ್ತಾರೆ, ನಾವು ಖಾಲಿ ಹೊಟ್ಟೆಲಿ ಬನ್ನಿ ಅಂತ ವಾಪಸ್ ಕಳಿಸ್ತೀವಿ. ಪಾಪ ಅವ್ರಿಗೂ ಇರಿಟೇಟ್ ಆಗುತ್ತೆ, ಪ್ಲಸ್ ಅವ್ರಿಗೂ ಟೈಮ್ ವೇಸ್ಟ್. ಸೊ ಇನ್ಫಾರ್ಮೇಶನ್ ಎಲ್ರಿಗೂ ರೀಚ್ ಆಗ್ಲಿ ಅಥವಾ ಎಲ್ರಿಗೂ ಅವೇರ್ನೆಸ್ ಕ್ರಿಯೇಟ್ ಆಗಬೇಕು ಅಂತಂದ್ರೆ ಈ ವಿಡಿಯೋನ ಶೇರ್ ಮಾಡಿ.